ಕಳೆದ 5 ವರ್ಷಗಳಿಂದ ಜಲಾವೃತವಾದಂತಹ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಕೆಟ್ಟು ನಿಂತಿದೆ. ಏಣಿ ಹಾಕಿ ಬಿಎಂಟಿಸಿ ಬಸ್ನಿಂದ ಇಳಿದಿದ್ದಾರೆ ಪ್ರಯಾಣಿಕರು. ಎಂಥ ದುರವಸ್ಥೆ ನೋಡಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಳೆಯ ಪರಿಣಾಮ ರಸ್ತೆಯಲ್ಲಿ ನೀರು ನಿಂತಹ ಕಾರಣ ಬಸ್ ಕೆಟ್ಟು ಹೋಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಆಗಿರುವಂತಹ ಅವಾಂತರ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಯಾಣಿಕರು ಒಳಗಡೆ ಇದ್ದಾರೆ. ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಏಕಾಏಕಿ ಕೆಟ್ಟು ಹೋಗಿದೆ. ಇಳಿಸಬೇಕು ಪ್ರಯಾಣಿಕರನ್ನ, ಹೇಗೆ ಇಳಿಸ್ತಾ ಇದ್ದಾರೆ ನೋಡಿ. ಆ ಲ್ಯಾಡರ್ನೇ ಹತ್ತಿ ಇಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪ್ರಯಾಣಿಕರು. ಅದರ ಮೂಲಕ ಆ ಕಂಡಕ್ಟರ್ ಹಾಗೆ ಆ ಡ್ರೈವರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಡ್ರೈವರ್ ಸೀಟ್ ನಿಂದಾನೇ ಇಳಿತಾ ಇರೋದು ಪ್ರಯಾಣಿಕರನ್ನ ಬಚಾವ್ ಮಾಡಬೇಕಲ್ಲ ಮಳೆ ನೀರಿನಿಂದ. ಇದಕ್ಕಾಗಿ ಈ ಸರ್ಕಸ್. ಬೆಳಗ್ಗೆಯೂ ಒಂದು ಬಸ್ ಕೆಟ್ಟು ಹೋಗಿತ್ತು. ಈಗ ಬಿಎಂಟಿಸಿ ಬಸ್ ಕೆಟ್ಟು ನಿಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಮಸ್ಯೆಗಳಾದಾಗ ಪಾಲಿಕೆ ಸದಸ್ಯರಿಗೆ ಹೇಳಬೇಕು. ಆದ್ರೆ ಪಾಲಿಕೆ ಸದಸ್ಯರು ಇಲ್ವೇ ಇಲ್ಲ ಬೆಂಗಳೂರಿನಲ್ಲಿ. ಕಳೆದ 5 ವರ್ಷಗಳಿಂದ ಲಾಸ್ಟ್ 2020 ಚುನಾವಣೆ ಆಗಿದ್ದು, ಆ ನಂತರ ಚುನಾವಣೆ ಆಗಿಲ್ಲ. ಆ ನೆಪ ಈ ನೆಪ ಹೀಗೆಲ್ಲ ಹೇಳ್ಕೊಂಡು ಮರು ವಿಂಗಡಣೆ ಮತ್ತೊಂದು ಇನ್ನೊಂದು ಅಂತ ಹೇಳ್ಕೊಂಡು ಚುನಾವಣೆ ಮಾಡಿಲ್ಲ. ಯಾರ ಹತ್ರ ಹೇಳೋದು ಜನ? ಸಿಲ್ಕ್ ಬೋರ್ಡ್ನ 2 ದೃಶ್ಯಗಳು ನೀವು ನೋಡ್ತಾ ಇರೋದು. ಒಂದು ಖಾಸಗಿ ಬಸ್ ಬೆಳ್ಳಂ ಬೆಳಗ್ಗೆ ಕೆಟ್ಟು ನಿಲ್ತು, ಅದು ರಸ್ತೆ ಮಧ್ಯದಲ್ಲಿ. ಅದನ್ನ ಸೈಡಿಗೆ ಹಾಕೋದಕ್ಕೆ ಹರಸಾಹಸ ಪಡಬೇಕಾಯ್ತು. ಈಗ ಅದೇ ಸಿಲ್ಕ್ ಬೋರ್ಡ್ನಲ್ಲಿ ಮತ್ತೊಂದು ಬಿಎಂಟಿಸಿ ಬಸ್ ಕೆಟ್ಟು ನಿಂತು ಬಿಟ್ಟಿದೆ. ಆ ಬಿಎಂಟಿಸಿ ಬಸ್ನ ಡ್ರೈವರ್ ಸೀಟ್ ಭಾಗ ಇದೆಯಲ್ಲ, ಡೋರ್, ಅಲ್ಲಿಂದ ಪ್ರಯಾಣಿಕರು ಆ ಏಣಿ ಮೂಲಕ ಕೆಳಕ್ಕಿಳಿಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.